ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸದಾ ಸುದ್ದಿ ಹಿಂದೆ ಬೀಳುತ್ತಿದ್ದ ಪತ್ರಕರ್ತರು ಕಾಫಿ ಕೊಯ್ಲಿನಲ್ಲಿ ತೊಡಗಿಸಿಕೊಂಡು ಸಂಭ್ರಮಿಸಿದರು. ತಾಮುಂದು ನಾಮುಂದು ಎನ್ನುತ್ತಾ ಕೆಜಿಗಟ್ಟಲೆ ಕಾಫಿ ಕೊಯ್ದು ಬಹುಮಾನಕ್ಕಾಗಿ ತೀವ್ರ ಪೈಪೋಟಿಯೊಡ್ಡಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕುಟ್ಟಂದಿ ಬಳಿಯ ಚೇರಂಡ ಜಗನ್ ಅವರ ತೋಟದಲ್ಲಿ ಪತ್ರಕರ್ತರಿಗಾಗಿ ಕಾಫಿ ಕೊಯ್ಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗಿನ ವೇಳೆಯಲ್ಲಿ ಕಾರ್ಮಿಕರ ರೀತಿಯಲ್ಲಿಯೇ ತೋಟಕ್ಕೆ ಆಗಮಿಸಿದ ಪತ್ರಕರ್ತರು ಶಿಸ್ತುಬದ್ಧವಾಗಿ ಕೆಲಸ ಆರಂಭಿಸಿದರು. ಅರ್ಧ ಗಂಟೆಗಳ ಸಮಯವನ್ನು ಕಾಫಿ ಕೊಯ್ಲಿಗಾಗಿ ನೀಡಲಾಯಿತು. ತಲಾ 2 ಪತ್ರಕರ್ತರಿರುವ 8 ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡವು. ಕೃಷಿ ಸಂಬಂಧಿತ ವರದಿಗಳ ಮೂಲಕ ರೈತರ ಸಮಸ್ಯೆಗಳನ್ನು ಜನರಿಗೆ ಮುಟ್ಟಿಸುತ್ತಿದ್ದ ಪತ್ರಕರ್ತರು ಸ್ವತಃ ಕಾರ್ಮಿಕರು, ಬೆಳೆಗಾರರು ಅನುಭವಿಸುವ ಸಂಕಷ್ಟಗಳನ್ನು ಕಾಫಿ ಕೊಯ್ಲು ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರು. ಬಾಂಗ್ಲಾದೆಲ್ಲ ಗೊತ್ತಾಗ್ತದೆ ಈಗ. ಸುಮಾರು ಆಚೆಪ್ಪ ಗೊತ್ತಿಲ್ಲ. 4 ಗಂಟೆ ಆಯ್ತು. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡಿ ನಂಗೆ ಸುಮಾರು ಗೊತ್ತಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಸ್ಪರ್ಧೆಯನ್ನು ಕಾಫಿ ಕೊಯ್ಲು ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಇದು ಕಾಫಿ ಕೊಯ್ಲು ಸಮಯ. ಬೆಳೆಗಾರರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯ ರೈತರಿಗೆ ಉತ್ತಮ ಫಸಲು ಹಾಗೂ ಬೆಲೆ ದೊರೆಯಲಿ. ಕಾಫಿ ದರ ಹೆಚ್ಚಾಗಿದೆ, ಇದು ಹೀಗೆ ಮುಂದುವರಿಯಲಿ. ಬ್ರೆಜಿಲ್ ಭಾಗದಲ್ಲಿ ಕಾಫಿ ಕೃಷಿ ಚೇತರಿಕೆ ಕಾಣಲು ಇನ್ನೂ ಕೆಲವು ವರ್ಷಗಳು ಬೇಕಾಗಿದೆ. ಭಾರತೀಯ ಮಾರುಕಟ್ಟೆಗೆ ಮತ್ತಷ್ಟು ಉತ್ತೇಜನ ಸಿಗುವ ನಿರೀಕ್ಷೆ ಇದೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈ ರೀತಿ ಕಾರ್ಯಕ್ರಮ ಆಯೋಜಿಸಿರುವುದು ವಿಶೇಷ ಹಾಗೂ ವಿಭಿನ್ನವಾಗಿದೆ. ನಾನು ಕೂಡ ಕಾಫಿ ಕೊಯ್ಲು ಮಾಡಿದ್ದು ಖುಷಿ ಕೊಟ್ಟಿದೆ ಎಂದು ಹೇಳಿದರು. ಕಾಫಿ ಕೊಯ್ಯುವಂಥದ್ದು ಮತ್ತು ಕಾಫಿ ಕೂಡ ಚೆನ್ನಾಗಿದೆ ಈ ತೋಟದಲ್ಲಿ. ಎಲ್ಲೆಲ್ಲೂ ಇದೇ ಥರ ಇದೆಯಾ ಗೊತ್ತಿಲ್ಲ ನನಗೆ. ಮತ್ತು ಕಾಫಿ ಬೆಳೆಗೆ ಇವತ್ತು ಇದು ಕೂಡ ಪ್ರೈಸ್ ಕೂಡ ಭಾಳ ಒಳ್ಳೆ ಉತ್ತಮವಾದಂಥ ರೇಟ್ ಇದೆ. ಆ ಕಡೆ ನಮ್ಮ ಬ್ರೆಜಿಲ್ ಕಡೆ ಎಲ್ಲ ಇನ್ನೂ 2-3 ವರ್ಷ ತೊಗೊಳ್ತದೆ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಅಂತ ಹೇಳುವಂಥದ್ದಿದೆ. ಬಹುಶಃ ಇನ್ನೂ ಜಾಸ್ತಿ ತೊಗೋಬೋದು ಅಂತ. ಅದರಿಂದ ಕಾಫಿ ಬೆಳೆಗಾರರಿಗೆ ಮುಂದಕ್ಕೂ ಕೂಡ ಒಳ್ಳೆಯ ಸಮಯ ಇದೆ ಅಂತ ನನ್ನ ಅನಿಸಿಕೆ. ಕಾಫಿ ಕೊಯ್ಯೋ ಸ್ಪರ್ಧೆ ಒಳ್ಳೆಯದು. ಇದರಿಂದ ಎಲ್ಲರೂ ತಮಗೆಲ್ಲರೂ ಕೂಡ ಶುಭಾಶಯಗಳು. ಒಳ್ಳೆಯದಾಗಲಿ. ಕಾಫಿ ಗಿಡ ನೋಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ. ಯಾಕಂದರೆ ಗಿಡ ಉಳಿಬೇಕಲ್ಲ. ತೋಟದ ಮಾಲೀಕನಿಗೆ ಬೇಜಾರಾಗದ ರೀತಿ. ಕುಟ್ಟಂದಿ ಬಳಿಯ ಇನಿಕಾ ರೆಸಾರ್ಟ್ನಲ್ಲಿ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಪಳೆಯಂಡ ಪಾರ್ಥ ಚಿನ್ನಪ್ಪ ಹಾಗೂ ಮಂಡೇಡ ಅಶೋಕ್ ಜೋಡಿ ಪ್ರಥಮ ಸ್ಥಾನ ಪಡೆದು ಒಟ್ಟು 10,000 ರೂಪಾಯಿ ಬಹುಮಾನ ಗಳಿಸಿಕೊಂಡಿತು. ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಹಾಗೂ ಸುನಿಲ್ ಪೊನ್ನೇಟಿ, ಬಾಚರಣಿಯಂಡ ಅನು ಕಾರ್ಯಪ್ಪ ಹಾಗೂ ರಿಜ್ವಾನ್ ಹುಸೇನ್ ತಂಡ ಕಾಫಿ ಕೊಯ್ಲು ಮಾಡಿ ಸಮಬಲ ಸಾಧಿಸಿದ ಹಿನ್ನೆಲೆ ದ್ವಿತೀಯ ಬಹುಮಾನವಾಗಿ ಒಟ್ಟು 7,500 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಸಮಾಧಾನಕರ ಬಹುಮಾನಗಳನ್ನು ಶಿವಕುಮಾರ್ ದಿವಾಕರ್ ಜಾಕಿ, ವಿಶ್ವ ಚಂದ್ರಮೋಹನ್, ಪ್ರಭುದೇವ್ ವಾಸು, ತೇಜಸ್ ಪುತ್ತಂ ಪ್ರದೀಪ್, ಚಿತನ್ ವಿನೋದ್ ಜೋಡಿ ಪಡೆದುಕೊಂಡರು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಅವರು, ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕಾಫಿ ಕೊಯ್ಲು ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ. ಈ ಮೂಲಕ ರೈತರ ನೋವು ನಲಿವು ಪತ್ರಕರ್ತರು ತಿಳಿದುಕೊಂಡಂತಾಗಿದೆ. ಕೊಡಗಿನ ಪತ್ರಕರ್ತರು ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯ ಜ್ವಲಂತ ಸಮಸ್ಯೆ ಪರಿಹರಿಸುವಲ್ಲಿಯೂ ಪತ್ರಕರ್ತರ ಪಾತ್ರ ದೊಡ್ಡದಿದೆ ಎಂದರು. ಬೋಪಣ್ಣ ಅಂತೇಳಿ ಬಿ ಶೆಟ್ಟಿಗಿರಿ ಪಂಚಾಯತ್ ಅಧ್ಯಕ್ಷರು. ಇವತ್ತು ಪತ್ರಕರ್ತರ ಸಂಘದಿಂದ ಇವತ್ತು ಕಾಫಿ ಕೊಯ್ಲು ಕಾಂಪಿಟೇಷನನ್ನು ಇಟ್ಕೊಂಡಿದ್ದಾರೆ. ಇವರು ಎಷ್ಟು ಪತ್ರಕರ್ತರು ಎಷ್ಟು ಬ್ಯುಸಿಯಾಗಿದ್ದರೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಕೊಡಗಿನ ಜನತೆಗೆ ಒಂದು ಈ ಕಾಫಿ ಕುಯ್ಯೋ ಸಮಯದಲ್ಲಿ ಇದು ಏನು ಇದನ್ನು ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ, ಖಂಡಿತವಾಗಲೂ ಇದು ಕೊಡಗಿನ ಜನತೆಗೆ ಮತ್ತು ರಾಜ್ಯ ಮಟ್ಟಕ್ಕೆ ಮತ್ತು ನ್ಯಾಷನಲ್ ಮಟ್ಟಕ್ಕೆ ಇದು ತಲುಪುವಂಥ ಒಂದು ವ್ಯವಸ್ಥೆ ಆಗ್ತದೆ. ಕೊಡಗಿನ ಬಗ್ಗೆ ಕಾಫಿ ಈ ಥರ ಇದೆ, ಈ ಥರ ಫಿಲ್ ಮಾಡ್ತಾರೆ. ಕಾಫಿಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿ ಎಲ್ಲ ಬೆಳೆಗಾರರು ಮತ್ತು ಕಾರ್ಮಿಕರು ಮತ್ತು ಇಲ್ಲಿ ಎಲ್ಲ ಕೊಡಗಿನ ಜನ ಕಾಫಿಯನ್ನೇ ಅವಲಂಬನೆ ಆಗಿದ್ದಾರೆ. ಅದನ್ನು ಇವತ್ತು ಪತ್ರಕರ್ತರು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಅದೊಂದು ನಮಗೆ ಹೆಮ್ಮೆಯ ವಿಚಾರ. ಖಂಡಿತವಾಗಲೂ ಎಲ್ಲ
ಪತ್ರಕರ್ತರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಳಿಯಮ್ಮಂಡ ಉಮೇಶ್ ಕೇಚಮಯ್ಯ ಮಾತನಾಡಿ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಕಾರ್ಯಾಂಗದೊಂದಿಗೆ ಪತ್ರಿಕಾ ರಂಗ ಅತ್ಯಂತ ಮಹತ್ತರ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೆಗಳಲ್ಲಿ ಕೃಷಿ ಸಂಬಂಧಿತ ವಿಶೇಷ ಪುಟಗಳ ಮೂಲಕ ರೈತರಿಗೆ ಸಹಾಯವಾಗುತ್ತಿದೆ. ಮಾಧ್ಯಮಗಳು ರೈತರಿಗೆ ನೆರವಾಗುತ್ತಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸದಾ ಜಂಜಾಟದಲ್ಲಿರುವ ಪತ್ರಕರ್ತರಿಗೆ ಈ ರೀತಿ ಕಾರ್ಯಕ್ರಮಗಳು ಮನೋಲ್ಲಾಸ ನೀಡುತ್ತವೆ ಎಂದರು. ನಮ್ಮ ತೋಟಕ್ಕೆ ಇವತ್ತು ಎಲ್ಲ ಪತ್ರಕರ್ತರು ಬಂದಿದ್ದಾರೆ. ಅದೇ ತುಂಬ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದರೆ ದಿವಸ ನೀವು ಅದು ಇದು ಸುದ್ದಿಗಳನ್ನು ಪ್ರಚಾರ ಮಾಡೋದರಲ್ಲೇ ಬ್ಯುಸಿಯಾಗಿರ್ತೀರ. ಅದರಲ್ಲೂ ಕೃಷಿಕರ ತೋಟಕ್ಕೆ ಬಂದು ನೀವು ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ತುಂಬ ಖುಷಿ ಅನ್ನಿಸ್ತದೆ. ಇದೇ ರೀತಿ ಮುಂದೇನು ಇದು ಈ ಗದ್ದೆ ಟೈಮಲ್ಲಿ ನಾಟಿ ಸ್ಪರ್ಧೆ, ಈ ಥರ ಕಾಫಿ ಕುಯ್ಯೋ ಸ್ಪರ್ಧೆ ಈ ಥರ ಮಾಡಿದರೆ ರೈತರಿಗೂ ಒಂದು ಉತ್ತೇಜನ ಸಿಕ್ಕಿದಂಗೆ ಆಗುತ್ತೆ. ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಎಲ್ಲ ಪತ್ರಕರ್ತರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಚರಣಿಯಂಡ ಅನುಕಾರ್ಯಪ್ಪ ಅವರು, ಈ ಮೊದಲು ಸಂಘದ ವತಿಯಿಂದ ಕಾಫಿ ಕೊಯ್ಲು ಕಾರ್ಯಕ್ರಮ ನಡೆಯುತ್ತಿತ್ತು. ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು. ಇದೀಗ ಮರು ಚಾಲನೆ ನೀಡಲಾಗಿದೆ. ಇದರಿಂದ ರೈತರು ಆರಂಭಿಸುವ ಸಂಕಷ್ಟ ಪತ್ರಕರ್ತರಿಗೆ ಅರಿವಾಗುತ್ತದೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ರಾಜ್ಯ ನಿರ್ದೇಶಕಿ BR ಸವಿತಾ ರೈ ಮಾತನಾಡಿದರು. ವೇದಿಕೆಯಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ, ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್ ಗುಹ್ಯಾ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸ್ವಾಗತಿಸಿ ನಿರೂಪಿಸಿದರು. ಖಜಾಂಚಿ ಸುನಿಲ್ ಪನ್ನೆಟ್ಟಿ ವಂದಿಸಿದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.